ಗುರುಗಳೇ, ಈ ಸಂಕ್ರಾಂತಿ ಹಬ್ಬದ ಆಚರಣೆ ಮತ್ತು ಅದರ ಹಿನ್ನೆಲೆ ಏನು ಮೊದಲಿಗೆ ತಿಳಿಸ್ಕೊಡಿ ನಮ್ಮ ವೀಕ್ಷಕರಿಗೆ. ಅದು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗುತ್ತೆ. ಇವತ್ತು ಶಾಸ್ತ್ರಗಳು ಹೋಗ್ತಾ ಇದೆ. ಹಬ್ಬದ ಆಚರಣೆ ಏನೋ ಸಂಭ್ರಮ, ಹೊಸ ಬಟ್ಟೆ ಹಾಕ್ಕೋಬೇಕು. ಹಬ್ಬ ಅಂತ ಹೇಳಿದ್ರೆ ಎಳ್ಳು ಬೀರುವಂಥ ಹಬ್ಬ ಅಂತೇಳಿ ಆ ಒಂದಷ್ಟು ನೆಂಟರಿಷ್ಟರಿಗೋ ಅಥವಾ ಮನೆ ಪಕ್ಕದಲ್ಲಿರೋರಿಗೋ ಎಳ್ಳನ್ನು ಕೊಟ್ಟು ಒಳ್ಳೆ ಮಾತನಾಡಿ ಅಂತ ಹೇಳಿಬಿಡ್ತಾರೆ. ಆದರೆ ಹಿನ್ನೆಲೆ ಏನಿದೆ? ಅದನ್ನು ಆಚರಣೆ ಯಾಕೆ ಬಂತು? ಇದನ್ನೆಲ್ಲವನ್ನ ತಿಳ್ಕೊಳ್ಬೇಕಾಗುತ್ತೆ. ಮತ್ತೆ ಆ ವಿಧಿವಿಧಾನಗಳು ಬಹಳಷ್ಟು ಇದ್ದಾವೆ. ನೋಡಿ, ಬೆಳಗ್ಗೆನೆ ಎದ್ದಿದ ತಕ್ಷಣನೇ ನಿತ್ಯ ಕರ್ಮಗಳನ್ನು ಪೂರೈಸಿ ಸ್ನಾನಾದಿಗಳನ್ನು ಮಾಡುವಂಥದ್ದು. ಪ್ರತಿನಿತ್ಯವೂ ನಾವು ಸ್ನಾನ ಮಾಡ್ತೀವಿ. ಇಲ್ಲೇನಪ್ಪ ವಿಶೇಷತೆ ಅಂತ ಹೇಳಿದ್ರೆ, ನೋಡಿ, ರವಿ ಬದಲಾವಣೆ ಆಗ್ತಾ ಇರೋದು ಮಕರ ರಾಶಿಗೆ. ಮಕರ ರಾಶಿ ಅಧಿಪತಿಯಾದಂಥನು ಶನಿ. ಶನಿ ಗ್ರಹವನ್ನು ನಾವು ಆಯುಷ್ಯಕಾರಕ ಅಂತ ಹೇಳ್ತೀವಿ, ಸರ್ವ ಯೋಗಕಾರಕ ಅಂತ ಹೇಳ್ತೀವಿ. ಹಾಗಾಗಿ ಶನಿಯ ಧಾನ್ಯವನ್ನು ಸ್ನಾನದ ನೀರಿಗೆ ಒಂದಷ್ಟು ಎಳ್ಳನ್ನು ಹಾಕಿ ಅಭ್ಯಂಜನ ಸ್ನಾನ ಅಂತ ಹೇಳುತ್ತೆ. ನಾವು ಯಾವಾಗಲೂ ಹರಳೆಣ್ಣೆ ಹಾಕಿ ಹೊಸ ವರ್ಷ ಅಂತ ಬಂದಾಗ ಹರಳೆಣ್ಣೆಯ ಸ್ನಾನ ಮಾಡ್ತೀವಿ ಅಲ್ವಾ? ಅದೇ ರೀತಿ ಸಂಕ್ರಾಂತಿ ಹಬ್ಬದ ದಿವಸ ಎಳ್ಳೆಣ್ಣೆಯನ್ನು ತಲೆಗೆ ಇಟ್ಟು ಸ್ನಾನಾದಿಗಳನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಮನೆಯ ಮುಂಬದಿಯಲ್ಲಿ ಹೆಣ್ಣು ಮಕ್ಕಳಂತೂ ದೊಡ್ಡ ದೊಡ್ಡ ರಂಗೋಲಿಗಳನ್ನು ಹಾಕುವಂಥದ್ದು, ಅದು ಕಬ್ಬಿನ ಒಂದು ಬಣ್ಣದ ರೀತಿಯಲ್ಲಿ ಹಾಕಿ ರಂಗೋಲಿಗಳನ್ನು ವಿಭಿನ್ನವಾಗಿ ಆಚರಣೆ ಮಾಡುವಂಥದ್ದು ಇರುತ್ತೆ. ಮತ್ತು ತೋರಣವನ್ನು ಕಟ್ಟುವಂಥದ್ದು, ಮನೆಯಲ್ಲಿ ದೇವರ ಮನೆಯನ್ನು ಶುದ್ಧಿ ಮಾಡಿ ಅಲ್ಲಿ ಪೂಜೆ ಪುನಸ್ಕಾರಗಳಿಗೆ ಸಿದ್ಧಪಡಿಸಿಕೊಳ್ಳುವಂಥದ್ದು, ಮತ್ತು ಹೊಸ ಬಟ್ಟೆಯನ್ನು ಧರಿಸುವಂಥದ್ದು. ಸೊ ಇವೆಲ್ಲವೂ ಹಬ್ಬದ ಒಂದಷ್ಟು ಸಂಭ್ರಮದ ಆಚರಣೆಗಳು ಅಂತ ಹೇಳ್ಬೋದು. ಪೂಜೆ ಪುನಸ್ಕಾರಗಳು ಅಂತ ಬಂದಾಗ ಒಂದಷ್ಟು ಅವರೆ ಕಾಳು ಮತ್ತು ಅದರ ಜೊತೆಗೆ ಗೆಣಸು ಬೇಯಿಸುವಂಥದ್ದು, ಮತ್ತು ಕಡಲೆಕಾಯಿ ಬೇಯಿಸುವಂಥದ್ದು, ಅದನ್ನು ಬೇಯಿಸಿ ದೇವರಿಗೆ ನೈವೇದ್ಯಾದಿಗಳನ್ನು ಇಟ್ಟು ಅದನ್ನು ಸ್ವೀಕಾರ ಮಾಡುವಂಥ ಪದ್ಧತಿಯನ್ನು ಇಲ್ಲಿ ನಾವು ನೋಡಬಹುದಾಗಿದೆ. ಇನ್ನು ಚಿಕ್ಕ ಮಕ್ಕಳು ಇದ್ದಾರೆ ಅಂತ ಹೇಳಿದ್ರೆ ಮನೆಯಲ್ಲಂತೂ ಅದೊಂದಷ್ಟು ಸಂಭ್ರಮ. ಏಕಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ ನೋಡಿ, ಒಂದಷ್ಟು ಚಿಕ್ಕ ಮಕ್ಕಳು ಇರದೆ ಆರತಿಯನ್ನು ಮಾಡುವಂಥ ಪದ್ಧತಿಯನ್ನು ನಾವು ನೋಡಿ. ಈಗ ನಾವು ಎಳ್ಳು ಬೆಲ್ಲ ಇಲ್ಲದೆ ಈ ಹಬ್ಬ ಕಂಪ್ಲೀಟ್ ಅಲ್ವೇ ಅಲ್ಲ ಗುರುಗಳೇ. ಸೊ ಎಳ್ಳು ಬೆಲ್ಲದ ಮಹತ್ವ ಏನು? ಯಾಕೆ ಈ ಹಬ್ಬದ ದಿನದಂದೇ ಈ ಎಳ್ಳು ಬೆಲ್ಲವನ್ನ ಸೇವಿಸಬೇಕು ಅಂತ ಹೇಳಿ? ಹೊಸ ವರ್ಷದ ಪ್ರಾರಂಭ ದಿನ ಅಂತ ನಮಗೆ ಯಾವಾಗ ಹೊಸ ವರ್ಷ ಅಂದರೆ ಯುಗಾದಿ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ 2026 ಹೊಸ ವರ್ಷದಲ್ಲಿ ಮೊದಲನೇ ಹಬ್ಬ ಯಾವುದು ಅಂತ ಹೇಳಿದ್ರೆ ಸಂಕ್ರಾಂತಿ. ಹಾಗಾಗಿ ಹೊಸ ವರ್ಷ ಅಂತ ಹೇಳಿದ್ರೆ ಹೊಸತನವನ್ನು ಕಂಡುಕೊಳ್ಳುವಂಥದ್ದು. ಈಗ ಹಿಂದೆ ಯಾರೋ ಮನೆಯ ಪಕ್ಕದಲ್ಲಿರುವಂಥವ್ರ ಹತ್ರ ಜಗಳ ಮಾಡ್ಕೊಂಬಿಟ್ಟಿರ್ತೀರ, ಅಥವಾ ನಿಮ್ಮ ಅಕ್ಕ ತಂಗಿರೇ ಜಗಳ ಆಡ್ಕೊಂಬಿಟ್ಟಿರ್ತಾರೆ, ಅಥವಾ ಅಣ್ಣ ತಮ್ಮಂದರೆ ಕಿರಿಕಿರಿ ಮಾಡ್ಕೊಂಬಿಟ್ಟಿರ್ತಾರೆ. ಆಸ್ತಿ ವಿಚಾರದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಸ್ನೇಹಿತರ ಹತ್ರನೇ ಏನೋ ಒಂದು ಕಲಹಗಳು ಮಾಡ್ಕೊಂಬಿಟ್ಟಿರ್ತೀವಿ. ಹೋದ ವರ್ಷ ಅಪ್ಪವಿಲ್ಲ ಆಗಿರೋದು, ಈ ಹೊಸ ವರ್ಷಕ್ಕಾದ್ರೂ ನಾವು ಚೆನ್ನಾಗಿರೋಣ ಅನ್ನುವಂಥ ಒಂದು ಅಭಿಪ್ರಾಯ ಅನ್ನುವಂಥದ್ದು ಇಲ್ಲಿ ನೋಡಬಹುದು. ಅದಕ್ಕೆ ಎಳ್ಳು ಬೆಲ್ಲವನ್ನು ತಿಂದು ಒಳ್ಳೆ ಮಾತನಾಡುವಂಥ, ಹಿಂದೆ ಏನೋ ಕೆಟ್ಟದ್ದು ಮಾತಾಡ್ಬಿಟ್ಟಿದೆಯಾ, ಏನೋ ಬೈದು ಬಿಟ್ಟಿದೆಯಾ, ಅಥವಾ ನಾನೇನೋ ಬೈದು ಬಿಟ್ಟಿದ್ದೀನಿ, ಸೊ ಅದೆಲ್ಲ ಹಿಂದಿನ ವರ್ಷದ್ದು ಹೋಗಲಿ, ಹೊಸ ವರ್ಷ ಒಳ್ಳೆಯದಾಗಲಿ, ಒಳ್ಳೆಯದನ್ನು ಮಾಡೋಣ ಅನ್ನುವಂಥ ಒಂದು ಅಭಿಪ್ರಾಯ. ಆದರೆ ಒಂದಷ್ಟು ಸೈಂಟಿಫಿಕ್ ಆಗಿ ನಾವು ಒಂದಷ್ಟು ಜ್ಯೋತಿಷ್ಯ ಶಾಸ್ತ್ರ ಮತ್ತು ಒಂದಷ್ಟು ಆಧ್ಯಾತ್ಮಿಕವಾಗಿ ನಾವು ನೋಡೋಕೆ ಹೋದರೆ, ನಾನು ಆಗಲೇ ಎಳ್ಳಿನ ವಿಚಾರದಲ್ಲಿ ಬಂದಾಗ ಅದು ಶನೀಶ್ವರನಿಗೆ ಸಂಬಂಧಪಟ್ಟಂಥದ್ದು. ಯಾಕಂದರೆ ಶನಿ ಸರ್ವಯೋಗಕಾರಕ ಅಂತ ಹೇಳ್ತೀವಿ, ಶನಿನ ಆಯುಷ್ಯಕಾರಕ ಅಂತ ಹೇಳ್ತೀವಿ. ಒಬ್ಬ ಮನುಷ್ಯನಿಗೆ ಆಯುಷ್ಯ ಬಹಳ ಮುಖ್ಯವಾಗಿರುವಂಥದ್ದು, ಹಾಗೆ ಆರೋಗ್ಯನೂ ಬಹಳ ಮುಖ್ಯವಾಗಿರುವಂಥದ್ದು. ಎರಡೂ ಸರಿಯಾಗಿದ್ರೇನೆ ಅವನು ಸಂಪಾದನೆ ಮಾಡಿದ್ದು ಸರಿಯಾಗಿ ಉಪಯೋಗಿಸ್ಕೊಂಡು ಕುಟುಂಬ ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಎಲ್ಲಿ ಆರೋಗ್ಯ ಹೊಡೆತ ಬಿತ್ತು, ದುಡ್ಡಿದ್ರೂ ಆರೋಗ್ಯ ಇಲ್ಲ ಅಂದಾಗ ಒಂದಷ್ಟು ಸಮಸ್ಯೆಗಳೇ ಜೀವನದಲ್ಲಿ ವೇಸ್ಟೇ ಆಗುವಂಥದ್ದು ಇರುತ್ತೆ. ಸೊ ಈ ಸಮಸ್ಯೆಗಳು ಯಾವುದೂ ಬರ್ದಿರ ಸರ್ವ ಯೋಗವನ್ನೂ ನಮಗೆ ಪ್ರಾಪ್ತಿ ಆಗಲಿ, ಆರೋಗ್ಯವನ್ನೂ ಪ್ರಾಪ್ತಿ ಆಗಲಿ ಅಂತೇಳಿ ಎಳ್ಳಿನ ಜೊತೆ ಒಂದಷ್ಟು ಬೆಲ್ಲವನ್ನು ಸೇರಿಸಿ ಒಂದು ಕೊಡುವಂಥ ಪದ್ಧತಿ. ಈಗೆಲ್ಲ ಒಂದಷ್ಟು ಉರುಗಡ್ಲೆ ಆಗಬಹುದು, ಒಂದಷ್ಟು ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಒಂದಷ್ಟು ಬಣ್ಣ ಬಣ್ಣ ರೀತಿಯಲ್ಲಿರುವಂಥದ್ದು ಚಾಕ್ಲೇಟ್ ರೀತಿಯಲ್ಲಿ ಹಾಕುವಂಥದ್ದು ನಾವು ನೋಡ್ತಾ ಇದ್ದೀವಿ. ಮತ್ತು ಅದರ ಜೊತೆಗೆ ಉರುಗಡ್ಲೆ ಮತ್ತು ಮಿಕ್ಸ್ ಮಾಡಿ ಕೊಡುವಂಥ ಪದ್ಧತಿ, ಮತ್ತು ಅದರ ಜೊತೆಗೆ ಸಣ್ಣ ಸಣ್ಣ ಬೆಲ್ಲದ ಚೂರ್ಣಗಳನ್ನು ಆಕ್ಚುಲಿ ಕೇಳಲೇಬೇಕು ಗುರುಗಳೇ. ಯಾಕಂದ್ರೆ ಎಳ್ಳು ಬೆಲ್ಲ ಅಂದ್ರೆ ಸಾಮಾನ್ಯವಾಗಿ ನಮ್ಮ ಹಿರಿಕರೆಲ್ಲ ಮಾಡ್ಕೊಂಡು ಬಂದಿರುವಂತದ್ದು ಬಿಳಿ ಎಳ್ಳು, ಹೌದು, ಅದರ ಜೊತೆಗೆ ಬೆಲ್ಲವನ್ನ ಸೇರಿಸುವಂತದ್ದು. ಈಗ ನೀವು ಹೇಳಿದಾಗೆ ವೆರೈಟಿ ಆಗಿ ಬರ್ತಾ ಇರುವಂತದ್ದು ಎಳ್ಳು ಬೆಲ್ಲ. ಇದು ಯಾವ್ದು ಸರಿ ಇದ್ರಲ್ಲಿ? ಹಾಗೆ ಅದೇನಾಗ್ತಿದೆ ಅಂದ್ರೆ ವಾಡಿಕೆ ಹೋಗ್ಬಿಟ್ಟು ನಮ್ಮ ಇಷ್ಟಕ್ಕೆ, ನಮ್ಮ ಟೇಸ್ಟ್ಗೆ ತಕ್ಕಂತೆ ನಾವು ಅದನ್ನ ಬದಲಾಯಿಸ್ತಾ ಇದೀವ ಅಂತ. ಹೌದು, ಖಂಡಿತ. ಯಾಕಂದ್ರೆ ಅದು ಶಾಸ್ತ್ರ ಇರೋದೇ ಎಳ್ಳು ಮತ್ತೆ ಬೆಲ್ಲ ಮಾತ್ರನೇ. ನಾವು ಯುಗಾದಿ ಹಬ್ಬಕ್ಕೆ ಬಂದಾಗ ಅಲ್ಲಿ ನಾವೇನ್ ಸ್ವೀಕಾರ ಮಾಡ್ತೀವಿ? ಬೇವು ಬೆಲ್ಲ ಅಲ್ವಾ?
ಅದಕ್ಕೆ ಬೇವು ಬೆಲ್ಲಕ್ಕೆ ಇನ್ನೇನು ಸೇರ್ಸಕ್ಕೆ ಹೋಗಲ್ಲ. ಸೊ ಈಗೇನಾಗಿದೆ, ಇದು ಸಂಪ್ರದಾಯಗಳನ್ನು ಒಂದಷ್ಟು ಬದಲಾವಣೆಗಳನ್ನ ನಾವು ನೋಡ್ತಾ ಇದ್ದೀವಿ. ನೋಡೋಕ್ಕೂ ಚೆನ್ನಾಗಿರುತ್ತೆ ಅನ್ನುವಂಥದ್ದು. ಬೆಲ್ಲದ ಅಚ್ಚು ರೀತಿಯಲ್ಲಿ ಸಕ್ಕರೆ ಅಚ್ಚುಗಳನ್ನು ಬಣ್ಣ ಬಣ್ಣ ರೀತಿಯಲ್ಲಿ ಮಾಡಿ ಕೊಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಮತ್ತು ಅದರ ಜೊತೆಗೆ ಒಂದಷ್ಟು ಒಣ ಕೊಬ್ಬರಿಗಳನ್ನು ಅದರ ಮೇಲೆ ಇರುವಂಥದ್ದೆಲ್ಲ ಒಟ್ಟನ್ನು ತೆಗೆದುಬಿಟ್ಟು ಅದನ್ನು ಸಣ್ಣ ಸಣ್ಣದಾಗಿ ಚೂರು ಮಾಡಿ ಒಂದಷ್ಟು ಮಿಶ್ರಣ ಮಾಡಿ ಕೊಡುವಂಥ ಪದ್ಧತಿ ಇರುತ್ತೆ. ಆದರೆ ಶಾಸ್ತ್ರದಲ್ಲಿ ಎಳ್ಳು ಮತ್ತು ಬೆಲ್ಲನೇ ಇರುವಂಥದ್ದು. ಸೊ ಅದರಲ್ಲಿ ಬೇರೆ ಮಿಶ್ರಣವನ್ನು ಮಾಡಬೇಕು ಅನ್ನುವಂಥದ್ದು ಯಾವುದೂ ಇಲ್ಲ. ಇನ್ನು ಸೈಂಟಿಫಿಕ್ ಆಗಿ ಇದಕ್ಕೊಂದು ಕಾರಣ ಕೂಡ ಇದೆ ಅಂತಾರೆ ಗುರುಗಳೇ. ಏನಂದ್ರೆ ಈ ಚಳಿಗಾಲದಿಂದ ಇನ್ ಬೇಸಿಗೆ ಕಾಲಕ್ಕೆ ಶುರುವಾಗುವಂತ ಸಂದರ್ಭದಲ್ಲಿ, ಚಳಿಗಾಲದಲ್ಲಿ ನಮ್ಮ ದೇಹದಲ್ಲಿ ಇರುವಂತಹ ಮಾಯಿಶ್ಚರ್ ಕಂಪ್ಲೀಟ್ ಆಗಿ ಹೋಗಿರುತ್ತೆ. ಆಗ ಈ ಎಳ್ಳಾಗಿರಬಹುದು ಮತ್ತೆ ಬೆಲ್ಲ ಮತ್ತೆ ಕೊಬ್ಬರಿಯನ್ನ ತಿನ್ನೋದ್ರಿಂದ ಮತ್ತೆ ತಿರ್ಗಾ ನಮ್ಮ ನೈಸರ್ಗಿಕವಾಗಿ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗತ್ತೆ ಮಾಯಿಶ್ಚರ್ ಅನ್ನುವಂಥದ್ದನ್ನ ಕೇಳ್ತೀವಿ. ಯಾಕಂತ ಹೇಳಿದ್ರೆ ಒಂದಷ್ಟು ಉಷ್ಣತೆ ಜಾಸ್ತಿ ಆಗುವಂಥದ್ದು ಇರುತ್ತೆ. ಒಂದು ಏರುಪೇರುಗಳು ಆಗೋದನ್ನ ಒಂದಷ್ಟು ಬ್ಯಾಲೆನ್ಸ್ ಮಾಡೋದಕ್ಕೂ ಇದೊಂದಷ್ಟು ಸೈಂಟಿಫಿಕ್ ಆಗಿ ಇರುವಂತದ್ದು ಕಾರಣ ಆಗುವಂತ ಸಾಧ್ಯತೆ ಇರುತ್ತೆ. ನೋಡಿ, ತಿನ್ನೋದಕ್ಕೂ ಕೂಡ ಎಷ್ಟೋ ಕಾರಣಗಳಿದೆ, ಸುಮ್ಮನೆ ಮಾಡಿರುವಂತದ್ದಲ್ಲ. ಹಿಂದೆ ನಮ್ಮ ಹಿರಿಕರು ಮಾಡಿರುವಂತ ಒಂದೊಂದು ವಾಡಿಕೆಗೂ ಒಂದೊಂದು ಕಾರಣಗಳನ್ನ ಹೇಳ್ತಾ ಹೋಗ್ಬೋದು. ಈಗ ಹೆಣ್ಣು ಮಕ್ಕಳಿಗೆ ಸಂಭ್ರಮಾಚರಣೆ ಅನ್ನೋದಂತಂದ್ರೆ ಮನೆಗೆ ಹೋಗಿ ಎಳ್ಳನ್ನ ಬೀರುವಂತದ್ದು, ಚಿಕ್ಕ ಮಕ್ಕಳು. ಆದ್ರೆ ಈಗೆಲ್ಲೋ ಅದು ಕಡಿಮೆ ಆಗ್ತಾ ಇದೆ, ಯಾರು ಮನೆಗಳಿಗೆ ಹೋಗೋದಿಲ್ಲ. ಇದಕ್ಕೇನ್ ಹೇಳ್ತೀರಾ? ಇಲ್ಲ, ಹೆಣ್ಣು ಮಕ್ಕಳು ಇದ್ದಾರೆ ಮನೆಯಲ್ಲಿ ಅಂತ ಹೇಳಿದ್ರೆ ಖಂಡಿತ ಮಾಡಲೇಬೇಕಾದಂತ ಒಂದು ಸಂಪ್ರದಾಯ. ಅದರಲ್ಲಿ ಸಹ ಮನೆಯ ಅಕ್ಕಪಕ್ಕದಲ್ಲಿ ಇರುವಂಥವ್ರಾಗ್ಬೋದು ಅಥವಾ ಅವರ ಸ್ನೇಹಿತರಾಗಬಹುದು, ನೆಂಟರಿಷ್ಟರಾಗಬಹುದು, ಖಂಡಿತ ಅವರಿಗೆ ಎಳ್ಳು ಬೆಲ್ಲವನ್ನು ಬೀರುವಂಥದ್ದು ಮಾಡಲೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನಾನು ಆಗಲೇ ಒಂದಷ್ಟು ಹೇಳಿದೆ, ಏನೋ ಒಂದಷ್ಟು ಸಮಸ್ಯೆಗಳು ಬಂದಿರುತ್ತೆ, ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೂ ಇದೊಂದು ದಾರಿ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಒಂದಷ್ಟು ಅರಿಶಿಣ ಕುಂಕುಮವನ್ನು ಆ ಸಂದರ್ಭದಲ್ಲಿ ಕೊಡುವಂಥದ್ದು ಇರುತ್ತೆ. ಯಾಕಂತ ಹೇಳಿದ್ರೆ ಮದುವೆ ಆಗಿರುವಂಥವ್ರು ವರ್ಷದಲ್ಲಿ ಇರುವಂಥವ್ರಿಗೆ ದೀರ್ಘ ಸುಮಂಗಲಿ ಆಗಿರಲಿ ಅನ್ನುವಂಥದ್ದು ಒಂದಷ್ಟು ಸಂಪ್ರದಾಯಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಅಲ್ಲಿ ಹೋಗಿ ಒಂದಷ್ಟು ಎಳ್ಳು ಬೆಲ್ಲವನ್ನು ಕೊಟ್ಟು ಒಂದು ಅರಿಶಿಣ ಕುಂಕುಮ ಇಟ್ಕೊ ಬಂದ್ರೇನು ಹೆಣ್ಣು ಮಗುಗೆ ಒಂದಷ್ಟು ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳನ್ನು ಇಲ್ಲಿ ಕಾಣಬಹುದಾಗಿದೆ. ಆ ಒಂದು ಕಾರಣಕ್ಕೂ ಹೆಣ್ಣು ಮಕ್ಕಳು ಮನೆಯಲ್ಲಿದ್ದರೆ ಅಕ್ಕಪಕ್ಕದಲ್ಲಿ ಇರುವಂಥ ಮನೆಯವ್ರನ್ನು ಕರೆದು ಅರಿಶಿಣ ಕುಂಕುಮವನ್ನು ಕೊಟ್ಟು ಎಳ್ಳು ಬೀರುವಂಥದ್ದು, ಮತ್ತು ಅವ್ರ ಮನೆಗೂ ಹೋಗಿ ಎಳ್ಳು ಕೊಟ್ಟು ಬರುವಂಥದ್ದು ಸಂಪ್ರದಾಯಗಳು ಹಿಂದಿನ ಕಾಲದಲ್ಲಿ ಇತ್ತು. ಸೊ ಈಗ ಕಡಿಮೆ ಆಗಿದೆ. ಕೆಲವೊಂದು ಹಳ್ಳಿ ಕಡೆಗೆ ಆಗ್ಬೋದು ಒಂದಷ್ಟು ತಿಳಿದಿರುವಂಥವ್ರು ಮಾಡ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಆದರೆ ಇದನ್ನು ಮಾಡಲೇಬೇಕು ಅನ್ನುವಂಥದ್ದು ಶಾಸ್ತ್ರ ಇದೆ.